ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಸಹಯೋಗದಲ್ಲಿ ಲೀನ್ ಯೋಜನೆ ಮತ್ತು ZED ಹಾಗೂ ರಫ್ತು ಕುರಿತು ಆಯೋಜಿಸಿದ್ದ ಒಂದು ದಿನದ ಅರಿವು ಕಾರ್ಯಾಗಾರವನ್ನು ಬಳ್ಳಾರಿಯಲ್ಲಿಂದು ಸಣ್ಣ ಕೈಗಾರಿಕೆಗಳ ಸಂಘದ ಉಪಾಧ್ಯಕ್ಷ ನಿಂಗಣ್ಣ ಎಸ್ ಬಿರಾದಾರ ಉದ್ಘಾಟಿಸಿದರು. ಈ ವೇಳೆ ಜಂಟಿ ಕಾರ್ಯದರ್ಶಿ ಕೇಶವಮೂರ್ತಿ, ಜಿಲ್ಲಾ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಯಶವಂತರಾಜ್ ನಾಗಿರೆಡ್ಡಿ, ಜಿಲ್ಲಾ ಕೈಗಾರಿಕಾ ಸಂಘದ ಅಧ್ಯಕ್ಷ ವಿ ರಾಮಚಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಉತ್ಪನ್ನಗಳ ತಯಾರಿಕೆ, ಪೂರ್ವ ಸಿದ್ಧತೆ, ಮಾರುಕಟ್ಟೆ ಇತ್ಯಾದಿಗಳ ಕುರಿತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಅರಿವು ಮೂಡಿಸಲಾಯಿತು. 90% ದುಡ್ಡು ನಿಮಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಬರ್ತದೆ. ಬಳಿಕ ಯಶವಂತರಾಜ್ ನಾಗಿರೆಡ್ಡಿ 10 ಹಲವು ಸಮಸ್ಯೆ ಮತ್ತು ಸವಾಲುಗಳನ್ನು ಎದುರಿಸಿ ಕಾರ್ಖಾನೆಗಳನ್ನು ನಡೆಸುವಾಗ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು, ಸರ್ಕಾರ ಮತ್ತು ಕೈಗಾರಿಕೆಗಳ ನಡುವೆ ಸೇತುವೆಯಾಗಿ ಕೆಲಸ ಮಾಡುತ್ತಿರುವ ಸಂಘ ಸಂಸ್ಥೆಗಳ ಸಹಕಾರ ಪಡೆದುಕೊಳ್ಳುವಂತೆ ಅವರು ಸಲಹೆ ನೀಡಿದರು. ಸರ್ಕಾರದಿಂದ ಸೌಲಭ್ಯಗಳಿದೆ, ಅಂಥವನ್ನ ತಾವು ಉಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳ್ತಾ, ಹಾಗೆ ನವ ಉದ್ಯಮಗಳು, ಬಡಿಂಗ್ ಎಂಟರ್ಪ್ರೈಸಸ್ ಅಂತ ಹೇಳ್ತಾರೆ, ಅಂಥವ್ರಿಗೆ ಅನೇಕ ಅವಕಾಶ ಇದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಬಿ ಸೋಮಶೇಖರ್, ಕೈಗಾರಿಕಾ ಉತ್ಪನ್ನಗಳು ಗುಣಮಟ್ಟದ ಜೊತೆಗೆ ಗ್ರಾಹಕರ ನಂಬಿಕೆ ಹಾಗೂ ವಿಶ್ವಾಸ ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ ಎಂದು ಪ್ರತಿಪಾದಿಸಿದರು. ಅವರು ತಮ್ಮ ಎನ್ವಿರಾನ್ಮೆಂಟ್ ಯಾವ ತರ ಇಟ್ಕೋಬೇಕು, ಫಾರ್ ಎಕ್ಸಾಂಪಲ್ ಸುಮಾರು ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಲ್ಲಿ ಬೇಸಿಕ್ ಥಿಂಗ್ಸ್ ಇರಬೇಕು. ದೂರದರ್ಶನದೊಂದಿಗೆ ನಿಂಗಣ್ಣ ಬಿರಾದಾರ್, ಕೃಷಿಯ ಬಳಿಕ ಅತಿ ಹೆಚ್ಚು ತೆರಿಗೆ ಹಾಗೂ ಉದ್ಯೋಗ ಸೃಷ್ಟಿಸುವ ಕ್ಷೇತ್ರ ಕೈಗಾರಿಕಾ ವಲಯ. ಹೀಗಾಗಿ ಕೈಗಾರಿಕಾ ಪ್ರತಿನಿಧಿಗಳಿಗೆ ಹೆಚ್ಚಿನ ಅರಿವು ಅಗತ್ಯ ಎಂದು ತಿಳಿಸಿದರು. GDPಗೆ 33-35% ನಮ್ಮ ಇದರಿಂದನೇ ಅನುಕೂಲ ಆಗುತ್ತಂತ ನಾವು ರೈತರು ಬಿಟ್ಟ ಮೇಲೆ ಈ ಇಂಡಸ್ಟ್ರಿಗಳಿಂದನೇ ಜಾಸ್ತಿ ನಮಗೆ ಉದ್ಯೋಗ ಕೊಟ್ಟಿರೋದು.